ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನದಲ್ಲಿ ಪೂರ್ತಿ ಹೊರಗಡೆ ಕೆಲಸಗಳಿದೆ. ಆಫೀಸಲ್ಲಿ ತುಂಬಾ ಫಾಲೋಪಿಂಗ್ಸ್ ಇದೆ. ಸೊ ಹಾಗಾಗಿ ಸ್ವಲ್ಪ ಬೇಗ ಎದ್ದು ರೆಡಿ ಆಗೋಣ ಅಂತೇಳಿ ರೆಡಿ ಆಗ್ತಾ ಇದ್ದೀನಿ. ಇನ್ನು ನನ್ನ ಒಂದು ಡೈಲಿ ರೊಟೀನು ನೀಟಾಗಿ ಬಾಗಿಲು ತೊಳೆದು ರಂಗೋಲಿ ಬಿಡೋದು. ಸೊ ರೋಡೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೊದಲಿಗಿಂತ ರೋಡು ಇವಾಗ ಸ್ವಲ್ಪ ಚಿಕ್ಕದಾಗೆ ಕಾಣಿಸ್ತಿದೆ. ಏನು ಮಾಡೋಕ್ಕಾಗಲ್ಲ, ನೀಟಾಗಿ ಆಯ್ತಲ್ಲ, ಅದೇ ಖುಷಿ ಇದೆ ಅಷ್ಟೇ. ಇನ್ನು ಸೊ ಗಾರೆನೆಲ್ಲ ಮೊದಲೆಲ್ಲ ತಾರು ಹಾಕ್ತಾಯಿದ್ರು, ಇವಾಗ ಗಾರೆಗಳು ಎಲ್ಲ ಕಡೆ ಹಾಕ್ತಾಯಿದ್ದಾರೆ. ಸೊ ಹಾಗಾಗಿ ಗಾರೆ ಮೇಲೆ ಅಂದರೆ ಏನಿದೆ ವೈಟ್ ಕಲರ್ ಕಾಣಿಸ್ತಿದೆ ಗಾರೆ, ಅದ್ರ ಮೇಲೆ ರಂಗೋಲಿ ಅಷ್ಟೊಂದು ಡಾರ್ಕಾಗಿ ಕಾಣಿಸ್ತಾ ಇಲ್ಲ. ಬಟ್ ಓಕೆ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದ್ರ ಮೇಲೆ ನೀಟಾಗಿ ರಂಗೋಲಿ ಬಿಡ್ತಾ ಇರೋದು. ಸೊ ಪುಟ್ಟದಾಗಿ ಒಂದು ಬಾರ್ಡ್ರ್ ಬಿಟ್ಟು ಕೆಳಗಡೆಗೂ ಕೂಡ ಚಿಕ್ಕದಾಗಿ ಬಿಡ್ತಾಯಿದ್ದೀನಿ. ಇನ್ನು ಯಾವಾಗ ಮಳೆ ಬರುತ್ತೆ ಏನೂ ಗೊತ್ತಾಗಲ್ಲ. ಬಿಡಲಿಲ್ಲ ಆದ್ರೂ ಬೇಜಾರು, ಬಿಟ್ಟರೆ ಮಳೆಯಲ್ಲೆಲ್ಲ ಹೊರಟೋಗುತ್ತೆ. ಸೊ ಪೂಜೆ ಮಾಡೋಕ್ಕಿಂತ ಮುಂಚೆ ರಂಗೋಲಿ ಅಂತೂ ಬಿಡಲೇಬೇಕಲ್ಲ. ಸೊ ಹಾಗಾಗಿ ಕೆಳಗಡೆ ಅಂತೂ ನೀಟಾಗಿ ರಂಗೋಲಿ ಬಿಟ್ಟಿದ್ದಾಯಿತು. ಇವಾಗ ಮೇಲ್ಗಡೆ ತುಳಸಿ ಗಿಡದ ಹತ್ರ ಸೊ ಇಲ್ಲಿ ಆಲ್ರೆಡಿ ಒಂದು ಪುಟ್ಟು ಕಲ್ಲು ಇಟ್ಟಿದ್ದೀವಿ, ಕಪ್ಪು ಕಲ್ಲು. ಸೊ ಅದ್ರ ಮೇಲಂತೂ ರಂಗೋಲಿ ಚೆನ್ನಾಗಿ ಬರುತ್ತೆ. ಸೊ ನಾನು ಕೂಡ ನೀಟಾಗಿ ಒಂದು ಚುಕ್ಕಿ ರಂಗೋಲಿ ಬಿಡೋಣ ಅಂತೇಳಿ ಸೊ ಚುಕ್ಕಿ ರಂಗೋಲಿ ಬಿಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಡಾರ್ಕಾಗಿ ಚೆನ್ನಾಗಿ ಕಾಣಿಸ್ತಿದೆ. ಇದು ಜೋರ ಗಾಳಿ ಬಂದರೆ ಹೊರಟೋಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಪೂಜೆ ಮಾಡೋ ಟೈಮ್ಗೆ ಇರಲೇಬೇಕು ಅಂತ ಇಲ್ಲೂ ಕೂಡ ನೀಟಾಗಿ ಬಿಡ್ತಾಯಿದ್ದೀನಿ. ಇನ್ನು ಎಲ್ಲ ಮೇಲ್ಗಡೆ ಕೆಲಸ ಕೆಳಗಡೆದೆಲ್ಲ ಮುಗಿತಾ ಇದೆ. ಇನ್ನು ನಾನು ಫಸ್ಟು ನನ್ನ ಮಗಳಿಗೆ ರೆಡಿ ಮಾಡಿಸಿ ಸೊ ಅವಳನ್ನ ಹೊರಗಡೆ ಕಾಲೇಜ್ಗೆ ಕರ್ಕೊಂಡು ಹೋಗಬೇಕು. ಸೊ ಮನೇಲಿ ತಿಂಡಿ ಬಂದು ಅವಲಕ್ಕಿ ಉಪ್ಪಿಟ್ಟು. ಸೊ ಅವಳಿಗೆ ಅವಲಕ್ಕಿ ಉಪ್ಪಿಟ್ಟು ಬೇಡವಂತೆ, ಅಂದರೆ ಬಾಕ್ಸಿಗೆ ಬೇಡವಂತೆ. ಸೊ ಹಾಗಾಗಿ ಅವಳು ಹೊರಗಡೆ ನನಗೆ ಬೇರೆ ಏನಾದ್ರು ತಿಂಡಿ ತೊಗೊಳ್ಳಿ ಅಂತಿದ್ಲು. ಸರಿ, ಇನ್ನೇನು ಮಾಡೋದು, ಅಪರೂಪಕ್ಕೆ ಒಂದು ಸಲ ತೊಗೊಳ್ಬೋದಲ್ಲ ಅಂಥೇಳಿ ನಾನು ತೊಗೊಳೋಣ ಅಂಥೇಳಿ ಹೊರಟೆ. ನಮ್ಮನೆ ರೋಡಲ್ಲಿ ಒಂದು 2-3 ಕಡೆ ಸೊ ಚೆನ್ನಾಗಿ ಮಾಡ್ತಾರೆ. ಇಡ್ಲಿ, ದೋಸೆ, ಬಾತು ಒಂದೆರಡು ಚೆನ್ನಾಗಿರುತ್ತೆ. ಸೊ ನಮಗೆ ಪರಿಚಯ ಇರೋದೇನೆ. ಸೊ ಅಲ್ಲಿ ಬಾತು ನನಗೂ ಇಷ್ಟ, ಟೊಮೊಟೊ ಬಾತ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅಲ್ಲೇ ತಗೋ ಅಂತ ಹೇಳಿದ್ದೀನಿ. ಇದು ನಮ್ಮನೆ ಮೇನ್ ರೋಡು, ಕಾಳಿದಾಸ ರೋಡು. ಸೊ ಇಲ್ಲೂ ಕೂಡ ಸುಮಾರು ರೋಡ್ಗಳೆಲ್ಲ ಏನಿದೆ ಎಲ್ಲ ರಿಪೇರಿ ಮಾಡ್ತಾಯಿದ್ದಾರೆ. ಬಟ್ ಈ ರೋಡು ಸ್ವಲ್ಪ ಕಂಜೆಸ್ಟೆಡು. ಇದು ಡಬಲ್ ರೋಡ್ ಆಯಿತು ಅಂದರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಹೋಟ್ಲು ಬಂತು, ಇದು ನಮ್ಮ ಮನೆಯವ್ರ ಫ್ರೆಂಡ್ ಹೋಟ್ಲೇ. ಸೊ ಇಲ್ಲೇ ಚೆನ್ನಾಗಿರೋದು. ಇನ್ನೇನು ಅವಳಿಗೆ ಏನು ಬೇಕು ತೊಗೊಂಡ್ಲು, ಮಧ್ಯಾಹ್ನಕ್ಕಲ್ವಾ. ಸೊ ರೈಸ್ ಐಟಮ್ ಬೆಸ್ಟು ಅಂತೇಳಿ ಬಾತ್ ತೊಗೊಂಡಿದ್ದಾಳೆ. ಸರಿ ಅಂತ ಹೇಳಿ ಇನ್ನು ಹೊರಡೋಣ ಅಂಥೇಳಿ ಹೊರಟ್ವಿ. ಇನ್ನು ಇದು ಕಾಳಿದಾಸ ಮೇನ್ ರೋಡು. ಸೊ ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಮುಂದೆ ಸ್ವಲ್ಪ ಹಿಂದ್ಗಡೆ ಎಲ್ಲ ಸ್ವಲ್ಪ ಕಂಜೆಸ್ಟೆಡ್ ಆಗಿದೆ. ಅದು ದೊಡ್ಡದಾಗಾಯಿತು ಅಂದರೆ ರೋಡು ನಮಗಿನ್ನೂ ಕಂಫರ್ಟಬಲ್ ಆಗಿರುತ್ತೆ. ಸೊ ಇಷ್ಟು ದಿನ ಅಡ್ಡ ರೋಡಲ್ಲಿ ಹೋಗ್ತಾ ಇದೆ, ಅಂದರೆ ಊರು ಒಳಗಡೆ. ಬಟ್ ಇವತ್ತು ಬೇಡ, ಮೇನ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇದು ಚಂದ್ರಮೌಳೇಶ್ವರ ಮೇನ್ ರೋಡ್ ಬರುತ್ತೆ. ಸೊ ಇಲ್ಲೇ ಅವಳ ಒಂದು ಕಾಲೇಜ್ ಇರೋದು, ಶ್ರೀ ಸತ್ಯ ಸಾಯಿಬಾಬಾ ಕಾಲೇಜ್ ಅಂತೇಳಿ. ಇದು ಸೆಂಟ್ ಜೋಸಫ್ ಕಾಲೇಜ್ ಇದೆ, ಸ್ಕೂಲ್ ಇದೆ, ಅದ್ರ ಪಕ್ಕದಲ್ಲೇ ಬರುತ್ತೆ. ಆಪೋಸಿಟೇನೆ ಮಹಾಜನ ಇದೆ. ಸೊ ಇದೆಲ್ಲ ಫುಲ್ಲು ಮಹಾಜನ ಕಾಲೇಜು. ಫುಲ್ ಕಾಲೇಜಿಗೆ ಬಿಟ್ಟು ಬಂದಾಯಿತು. ಸೊ ಇನ್ನು ಅವಳು ಡ್ರಾಪ್ ಮಾಡಿ ಬಿಟ್ಟಾಯಿತು. ಇನ್ನು ನನ್ನ ಕೆಲಸ ಮುಗಿಸಿ ನಾನು ಇವಾಗ ತಿಂಡಿ ತಿನ್ನಕ್ಕೆ ಹೊರಟಿದ್ದೀನಿ. ಬಂದು ಅವಲಕ್ಕಿ ಉಪ್ಪಿಟ್ಟು. ಸೊ ಬಿಸಿ ಅವಲಕ್ಕಿ ಉಪ್ಪಿಟ್ಟು ತಿನ್ಕೊಂಡು ಇನ್ನು ರೆಡಿಯಾಗಿ ನಾನು ಆಫೀಸಿಗೆ ಬೇರೆ ಹೋಗಬೇಕು. ಮಧ್ಯಾಹ್ನ ಇವತ್ತೇನು ಬಾಕ್ಸಿಗೆಲ್ಲ ಏನು ತೊಗೊಳ್ಳಲ್ಲ, ಯಾಕೆಂದರೆ ಮಧ್ಯಾಹ್ನ ಒಂದು ಪ್ರೋಗ್ರಾಮ್ ಇದೆ. ಸೊ ಅಲ್ಲಿಗೆ ಊಟಕ್ಕೆ ಹೋಗಬೇಕು ಅಂತೇಳಿ. ದೋಸೆ ಹಿಟ್ಟು ಇದೆ, ದೋಸೆ ಹಿಟ್ಟು ಬೇಕು. ದೋಸೆ ತಿನ್ನೋರಿಗೆ ಚಟ್ನಿ ರೆಡಿ ತಿನ್ಬೋದು. ಅವಲಕ್ಕಿ ಉಪ್ಪಿಟ್ಟೆ ಸಾಕು ಸದ್ಯಕ್ಕೆ, ಅದನ್ನೇ ತಿನ್ಕೊಂಡು ನಾನು ರೆಡಿ ಆಗ್ತೀನಿ. ಇನ್ನು ಬೇಗ ರೆಡಿ ಆಗೋಣ ಅಂತ ಹೊರಟೆ. ಸೊ ಇವತ್ತು ಪ್ರೋಗ್ರಾಮ್ಗೆ ಹೋಗಬೇಕಲ್ಲ. ಸೊ ಹಾಗಾಗಿ ನಾರ್ಮಲಿ ಡ್ರೆಸ್ಗಿಂತ ಬೇರೆ ಹಾಕ್ಕೊಳ್ಳೋಣ ಅಂಥೇಳಿ ಈ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ಇದು ನ್ಯೂ ಇಯರ್ ಡ್ರೆಸ್ಸು, ಚೆನ್ನಾಗಿದೆ. ಕಲರ್ ಅಂತೂ ನಂಗೆ ತುಂಬ ಇಷ್ಟವಾದದ್ದು. ಸಿಂಪಲ್ಲಾಗಿ ರೆಡಿಯಾಗಿದ್ದಾಯಿತು. ಇನ್ನು ಪೂಜೆ ಎಲ್ಲ ಮುಗಿಸಿ ಮನೆಯಲ್ಲಿ ಸೊ ಹೊರಟಿದ್ದೀನಿ. ಇನ್ನು ಆಫೀಸ್ಗೆ ಹೋಗಬೇಕು. ಫಸ್ಟು ಆಫೀಸಲ್ಲಿ ಏನಿದೆ ವರ್ಕ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪ್ರೋಗ್ರಾಮ್ ಕೂಡ ಹೋಗಬೇಕು. ಇನ್ನು ನಾನು ಹೋಗೋದು 2 ವೀಲರ್ ಆದ್ದರಿಂದ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸ್ತೀನಿ. ಜೊತೆಗೆ ಹೆಲ್ಮೆಟ್ಟು ಡೈರೆಕ್ಟಾಗಿ ಹಾಕ್ಕೊಳ್ಳೋದ್ರಿಂದ ತುಂಬ ಕೂಲ್ ಉದುರ್ತಾ ಇದೆ. ಸೊ ಹಾಗಾಗಿ ನಾನು ಅದಕ್ಕೆ ಬ್ಯಾಲೆನ್ಸಿಂಗ್ ಆಗಿ ಒಂದು ಕರ್ಚಿಫು ಇಲ್ಲಾಂದರೆ ಒಂದು ಸ್ಟಾಲ್ ಹಾಕ್ಕೊಂಡು ಸೊ ಅದ್ರ ಮೇಲೆ ನಾನು ಹೆಲ್ಮೆಟ್ ಹಾಕೋತೀನಿ. ಸೊ ಹಾಗಾಗಿ ಏನು ಅನಿಸೋದಿಲ್ಲ. ಇನ್ನು ಇದು ಬಂದು ನಮ್ಮ ಆಫೀಸ್ ರೋಡು. ಸೊ ಫಸ್ಟು ನಾನು ಗಿಫ್ಟ್ ತೊಗೋಬೇಕಿತ್ತು, ಮಗುಗೆ ಗಿಫ್ಟ್ ತೊಗೊಳ್ಳೋಣ ಅಂಥೇಳಿ ಲಾಯಲ್ ವರ್ಲ್ಡಿಗೆ ಬಂದೆ. ಚಿಕ್ಕ ಮಕ್ಕಳಿಗೆ ಗಿಫ್ಟು ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಜೊತೆಗೇನೋ ಜುಲೈದೆಲ್ಲ ಪೂರ್ತಿ ಏನೋ ಇದೆಲ್ಲ ಇದೆ. ಸೊ ಕಾಲ್ ಮಾಡಿದೆ ಏನು ತೊಗೊಳೋದು ಏನು ಅಂತ. ಸೊ ನಮ್ಮ ಆಫೀಸವರೆಲ್ಲ ಇಲ್ಲಿ ಬೇಡ ಲಾಲಿಪಾಪ್ ತೊಗೊಳ್ಳೋಣ ಅಂತ ಹೇಳಿದ್ರು.
ಲಾಲಿಪಾಪಲ್ಲಿ ಡ್ರೆಸ್ಗಳು ತುಂಬ ಚೆನ್ನಾಗಿರುತ್ತೆ, ಚಿಕ್ಕ ಪಾಪು ಅಲ್ವಾ, ಸೊ ಕಾಟನ್ನಲ್ಲಿ ತೊಗೊಳ್ಳೋಣ ಅಂತ ಹೇಳಿದ್ರು. ಸರಿ ಅಂತೇಳಿ ನಾನು ಕೂಡ ಅಲ್ಲಿಂದ ಹೊರಟೆ. ಇನ್ನು ಇದು ಬಂದು ಕಾಳಿದಾಸ ರೋಡಲ್ಲಿರುವಂತಹ ನಮ್ಮ ಒಂದು ಆಫೀಸ್. ನಮ್ಮ ಆಫೀಸು ತುಂಬ ಏನು ದೊಡ್ಡದಾಗಿಲ್ಲ, ಚಿಕ್ಕದಾಗಿದೆ, ಬಟ್ ಇರೋದ್ರಲ್ಲಿ ಚೆನ್ನಾಗಿದೆ. ಸೊ ನನಗೆ ಮನೆ ಹತ್ರ ಅನ್ನೋದು ಖುಷಿ ಇದೆ ಅಷ್ಟೇ. ಬಟ್ ಲೊಕೇಶನ್ ಚೇಂಜ್ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಆಫೀಸಲ್ಲಿ ಎಲ್ಲರೂ ಅವರವರ ಕೆಲಸ ಮಾಡ್ತಾಯಿದ್ದಾರೆ, ಫುಲ್ಲು ಬ್ಯುಸಿ ಇದ್ದಾರೆ, ಫಾಲೋಪಿಂಗಲ್ಲೆಲ್ಲ ವರ್ಕ್ ಮಾಡ್ತಿದ್ದಾರೆ. ಸೊ ಇವತ್ತು ಬಂದು ಆಫೀಸಲ್ಲೇ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಇದು ಬಂದು ವೆಲ್ಕಮ್ ಟು ಟಾಟಾ ಫ್ಯಾಮಿಲಿ. ಸೊ ಯೂಶಲಿ ನಮ್ಮಲ್ಲಿ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗ್ತಾರೆ, ಸೊ ಅವ್ರಿಗೆ ಈ ಥರ ನಾವು ಕೇಕ್ ಕಟ್ ಮಾಡಿ ವೆಲ್ಕಮ್ ಮಾಡ್ತೀವಿ. ಸಾಮಾನ್ಯವಾಗಿ ನಾವು ಅವರವರ ಮನೆಗೆ ಹೋಗಿ ಸೊ ಅಲ್ಲಿ ಕೇಕ್ ಕಟ್ ಮಾಡಿ ವೆಲ್ಕಮ್ ಮಾಡ್ತೀವಿ. ಕೆಲವರು ಮನೇಲಿ ಇಷ್ಟಪಡಲ್ಲ, ಸೊ ಹಾಗಾಗಿ ಅಂಥವ್ರಿಗೆ ಸೊ ಇಲ್ಲೇ ಮಾಡೋಣ ಅಂಥೇಳಿ ಆಫೀಸಲ್ಲಿ ಮಾಡ್ತಾಯಿದ್ದೀವಿ. ನಾವು ಕೂಡ ಎಲ್ಲರೂ ಅವ್ರಿಗೆ ವಿಶ್ ಮಾಡಿ ಕೇಕೆಲ್ಲ ತಿಂದ್ಕೊಂಡು ಸೊ ನಾವು ಹೊರಟ್ವಿ. ಸೊ ಸ್ವಲ್ಪ ಬಿಸಿಲಿದೆ. ಇವಾಗ ಫಸ್ಟು ನಾವು ಪಾಪುಗೆ ಗಿಫ್ಟ್ ತೊಗೋಬೇಕು. ಸೊ ಗಿಫ್ಟ್ ಅಂದರೆ ನಮ್ಮಲ್ಲಿ ತುಂಬ ಆಪ್ಷನಲ್ ಇದೆ. ಸೊ ಚಿಕ್ಕ ಮಗು ಆದ್ದರಿಂದ ಜಸ್ಟ್ 45 ಡೇಸ್ ಪಾಪು ಆದ್ದರಿಂದ ಸೊ ಕಾಟನ್ದು ಫ್ರಾಕ್ ಏನಾದ್ರು ತೊಗೊಳ್ಳೋಣ ಅಂಥೇಳಿ ಇಲ್ಲಿಗೆ ಬಂದ್ವಿ. ಇದು ಬಂದು ಸೊ ನಮಗೆ ಮಾಲ್ ಏನಿದೆ DRC ಮಾಲು, ಸೊ ಅದ್ರ ಆಪೋಸಿಟೇ ಬರುತ್ತೆ, ಆ ರೋಡಲ್ಲೇ. ಇಲ್ಲಿ ಮಕ್ಕಳಿಗೆ ಅಂತಲೇ ಸ್ಪೆಷಲ್ಲಾಗಿರುವಂಥದ್ದು ಇದು ಸ್ಟೋರು. ಇಲ್ಲಂತೂ ಈ ಥರದ್ದು ಇಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದು ಐಟಮ್ಸು ಇಲ್ಲಿ ಸಿಗುತ್ತೆ. ಸೊ ಜೊತೆಗೆ ಕ್ವಾಲಿಟಿ ವೈಸು ಕೂಡ ಸೂಪರಾಗಿರುತ್ತೆ. ಗಿಫ್ಟ್ಗೆ ಅಂತೇಳಿ ಸುಮಾರು ವೆರೈಟೀಸ್ಗಳೆಲ್ಲ ಇದೆ. ಪುಟ್ಟು ಮಕ್ಕಳದು ಆವಾಗ ತಾನೇ ಹುಟ್ಟಿರೋ ಮಗುವಿಂದನೂ ಸಿಗುತ್ತೆ, ಚೆನ್ನಾಗಿದೆ. ಸೊ ನಾವು ಯೂಶಲಿ ಈ ಥರದಕ್ಕೆಲ್ಲ ಇಲ್ಲೇ ಬರೋದು. ಇಲ್ಲಂತೂ ಸಾಕಷ್ಟು ವೆರೈಟಿ ಗೊಂಬೆಗಳಿದೆ, ಆಟ ಸಾಮಾನುಗಳಿದೆ, ಬಟ್ಟೆಗಳಿದೆ, ಸೆಟ್ಗಳಿದೆ, ತುಂಬಾ ಚೆನ್ನಾಗಿದೆ. ಸೊ ನಾವು ಒಂದು 2-3 ನೋಡಿದ್ವಿ, ನಮಗೆ ಟೈಮ್ ಇರಲಿಲ್ಲ, ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ಕೊನೆಗೆ ಚಿಕ್ಕ ಪಾಪು ಅಲ್ಲ, ಸೊ ಒಂದು ಪುಟ್ಟು ಕಟನ್ ಫ್ರಾಕ್ ತೊಗೊಳ್ಳೋಣ ಅಂಥೇಳಿ ಅದನ್ನು ತೊಗೊಂಡ್ವಿ. ಸೊ ಇನ್ನೂ ತುಂಬ ಐಟಮ್ಸ್ಗಳಿದೆ ನೋಡಿ, ಎಷ್ಟೊಂದಿದೆ. ಸೊ ಈ ಥರ ಒಂದೇ ಕಡೆ ಎಲ್ಲ ಐಟಮ್ಸು ನಮಗೆ ಸಿಕ್ಕಿದ್ರೆ ಹುಡ್ಕೋ ನೆಸೆಸಿಟಿ ಇರಲ್ಲ, ಸಖತ್ತಾಗಿದೆ. ಸೊ ನನಗಂತೂ ಪುಟ್ಟ ಫ್ರಾಕ್ ಇಷ್ಟ ಆಯಿತು, ಜೊತೆಗೆ ಪಾಪುಗೆ ಆಟ ಆಡೋದಕ್ಕೆ ಏನಾದ್ರು ತೊಗೊಳ್ಳೋಣ ಅಂಥೇಳಿ ಅದನ್ನು ತೊಗೊಂಡ್ವಿ. ಸೊ ಎರಡೂ ಚೆನ್ನಾಗಿದೆ. ಸೊ ಪ್ರೈಸ್ ಕೂಡ ಅಷ್ಟೇ, ತುಂಬ ಏನು ಕಾಸ್ಟ್ಲಿ ಏನಿಲ್ಲ, ಓಕೆ ಅಂತ ಅನ್ನಿಸ್ತು. ಸರಿ, ಒಂದು ಫ್ರಾಕ್ ಸೆಲೆಕ್ಟ್ ಮಾಡಿದ್ದಾಯಿತು. ಇನ್ನು ಬಿಲ್ ಮಾಡಿಸ್ಕೊಂಡು ಹೊರಡೋಣ ಅಂಥೇಳಿ ಬಿಲ್ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಫುಲ್ ಪ್ಯಾಕ್ ಮಾಡಿಕೊಡಿ ಅಂದ್ವಿ, ನೀಟಾಗಿ ಪ್ಯಾಕ್ ಮಾಡಿಕೊಂಡ್ರು. ಇನ್ನು ಅಲ್ಲಿಂದ ಪ್ರೋಗ್ರಾಮ್ ಇದ್ದಿದ್ದು ಹರಿಗೋವಿಂದಸ್ ಹೋಟೆಲಲ್ಲಿ. ಹರಿಗೋವಿಂದಸ್ ಹೋಟೆಲ್ಲು 2 ಇದೆ. ಒಂದು ಐಶ್ವರ್ಯ ಪೆಟ್ರೋಲ್ ಬಂಕು ನಮ್ಮ ಆಫೀಸ್ ಹತ್ರ, ಇನ್ನೊಂದು ಸಿದ್ದಪ್ಪ ಸ್ಕ್ವೇರ್. ಆ್ಯಕ್ಚುಲಿ ತುಂಬಾ ಹಳೇದು ಸಿದ್ದಪ್ಪ ಸ್ಕ್ವೇರಲ್ಲಿ ಇರುವಂಥದ್ದು. ಇದು ದೊಡ್ಡದಾಗಿದೆ, ಚೆನ್ನಾಗಿದೆ. ಮೇಲ್ಗಡೆ ಫಂಕ್ಷನ್ ಎಲ್ಲ ಇದೆ, ಕೆಳಗಡೆ ಹೋಟೆಲೆಲ್ಲ ಇದೆ, ರೂಮ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ಸೊ ಅಲ್ಲಿ ಇವರ ಒಂದು ಪ್ರೋಗ್ರಾಮ್ನ ಇಟ್ಕೊಂಡಿದ್ದಾರೆ. ಫೈನಲಿ ಹರಿಗೋವಿಂದಸ್ ಹೋಟೆಲ್ಗೆ ರೀಚ್ ಆದ್ವಿ. ಇನ್ನು ಎಲ್ಲರೂ ಕಾರಲ್ಲಿ ಬಂದಿರೋದ್ರಿಂದ ಸೊ ಕಾರ್ನ ಪಾರ್ಕ್ ಮಾಡೋಕ್ಕೆ ಎಲ್ಲರೂ ಹೋದರು. ಸೊ ನಾವೆಲ್ಲರೂ ಇಲ್ಲೇ ನಿಂತ್ಕೊಂಡ್ವಿ. ಸೊ ತುಂಬ ಜನ ನಮಗೆ ನಾಳೆ ಫ್ರೆಂಡ್ಸ್ ಇದ್ದರು. ಸೊ ಅವರೆಲ್ಲರೂ ಇಲ್ಲೇ ಸಿಕ್ಕಿದ್ರು. ಎಲ್ಲ ಜೊತೆ ಮಾತಾಡಿಕೊಂಡು ಎಲ್ಲ ಜೊತೆ ಫೋಟೋಸ್ ತೆಗೆಸ್ಕೊಂಡು ಪ್ರೋಗ್ರಾಮ್ ಯಾವ ಫ್ಲೋರು ಅಂತ ಕೇಳಿದ್ವಿ. ಸೊ ಫ್ಲೋರ ಎಲ್ಲಿ ಅಂತ ಹೇಳಿದ್ರು. ಸೊ ಲಿಫ್ಟಲ್ಲೇ ಹೋಗಬೇಕಿತ್ತು. ಸೊ ಹಾಗಾಗಿ ಲಿಫ್ಟಲ್ಲಿ ಬಂದ್ವಿ. ಇಲ್ಲಿ ನೋಡಿ ಪಾಪು ಹೆಸರೆಲ್ಲ ಪಾಪುದು ಇದೆಲ್ಲ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಆಲ್ರೆಡಿ ಬಂದಿದ್ದಾರೆ, ಚೆನ್ನಾಗಿದ್ದಾರೆ. ಹಾಲೇನು ಅಷ್ಟು ದೊಡ್ಡದೇನಲ್ಲ, ಬಟ್ ಬಂದು ಹೋಗೋರಿಗೆ ಓಕೆ. ಎಸ್, ಫುಡ್ಡು ಅಂದರೆ ಊಟಕ್ಕೆ ಒಂದು ಕಡೆ ಇದೆ, ಸೊ ಪ್ರೋಗ್ರಾಮ್ಗೆ ಅಂತ ಒಂದು ಕಡೆ ಇದೆ. ಸೊ ಪಾಪುಗೆ ವಿಶ್ ಮಾಡೋಣ ಅಂತ ಬಂದರೆ ಪಾಪುನೇ ಇಲ್ಲ, ಅಂದರೆ ತುಂಬ ಅಳ್ತಿತ್ತು ಅಂತೇಳಿ ಪಾಪುಗೆ ಫೀಡ್ ಮಾಡೋಕ್ಕೆ ಕೆಳಗಡೆ ಕರ್ಕೊಂಡು ಹೋಗಿದ್ದಾರಂತೆ. ಸೊ ನಾವು ಇನ್ನೂ ವೆಯ್ಟ್ ಮಾಡೋದು ಬೇಡ ಅಂತೇಳಿ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಬಂದ್ವಿ. ಸೊ ಊಟ ಸ್ಪೆಷಲ್ಲಾಗಿ ಎಲ್ಲ ಚೆನ್ನಾಗಿದೆ ಅನ್ನಿಸ್ತಿದೆ. ಪಪ್ಪಡ್, ಪನ್ನೀರ್ ಗೋಬಿ ಚೆನ್ನಾಗಿದೆ, ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಊಟ ಚೆನ್ನಾಗಿರುತ್ತೆ, ಸ್ವೀಟ್ಸ್ ಎಲ್ಲ ಇದೆ. ಓಕೆ, ಸದ್ಯಕ್ಕೆ ಎಲ್ಲರೂ ಆಲ್ಮೋಸ್ಟು ಬಂದಿರೋರೆಲ್ಲ ಊಟಕ್ಕೆ ಇದ್ದಾರೆ, ಕೂತಿದ್ದಾರೆ ಆಲ್ರೆಡಿ. ಸೊ ಆ್ಯಕ್ಚುಲಿ ನಾವು ಬಂದಿರೋದೇ ಲೇಟು, ಇನ್ನೇನು ಮಾಡೋದು. ಸೊ ಬೇಗ ಊಟ ಮುಗಿಸ್ಕೊಂಡು ಪಾಪುಗೆಲ್ಲ ವಿಶ್ ಮಾಡಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಓಡೋಣ ಅಂತೇಳಿ ಹೊರಟ್ವಿ. ಇನ್ನು ಅಲ್ಲಿಂದ ಆಫೀಸ್ಗೆ ಬಂದ್ವಿ. ಆಫೀಸ್ಗೆ ಬರಬೇಕಾದ್ರೆ ಇಲ್ಲಿ ಕೆಲವೊಂದು ಐಟಮ್ಸ್ ಬೇಕಿತ್ತು, ಮೆಹಂದಿಯೇ ಬೇಕಿತ್ತು. ಸೊ ಹಾಗಾಗಿ ಮೆಹಂದಿ ತೊಗೊಳ್ಳೋಣ ಅಂತೇಳಿ ಕಾಳಿದಾಸ ರೋಡಲ್ಲಿ ಕಾರ್ ನಿಲ್ಲಿಸಿ ಸೊ ಅಲ್ಲಿಗೆ ಬಳೆ ಸ್ಟೋರಿಗೆ ಬಂದ್ವಿ.
ಇದು ದೊಡ್ಡದಾಗಿದೆ, ಚೆನ್ನಾಗಿದೆ. ಸೊ ಇಲ್ಲೆಲ್ಲ ಐಟಮ್ಸು ಚೆನ್ನಾಗಿ ಸಿಗುತ್ತೆ ನಮಗೆ. ಸೊ ಹಾಗಾಗಿ ಆಫೀಸ್ ಹತ್ರನೇ ಇರೋದ್ರಿಂದ ಇಲ್ಲೇ ತೊಗೊಳ್ಳೋಣ ಅಂಥೇಳಿ ಇಲ್ಲಿಗೆ ಬಂದ್ವಿ. ಸೊ ನಮಗೆ ಬೇಗ ಬೇಗ ಐಟಮ್ಸ್ ಸಿಕ್ತು. ಸೊ ಬೇನಾಗಿ ಬೇಕಾಗಿದ್ದು ಮೆಹಂದಿ, ಅಂದರೆ ಕೈಗೆ ಹಾಕ್ಕೊಳ್ಳುವಂತಹ ಮೆಹಂದಿ ಬೇಕಿತ್ತು. ಸೊ ಮೆಹಂದಿ ತೊಗೊಂಡು ಸೊ ಅಲ್ಲಿಂದ ಆಫೀಸಿಗೆ ಬಂದ್ವಿ. ಆಫೀಸಲ್ಲಿ ಮೆಹಂದಿ ಹಾಕ್ಕೊಡ್ಬೇಕು ಅಂತ ಕೇಳಿದ್ರು. ಹಾಗಾಗಿ ಅವ್ರಿಗೆ ಮೆಹಂದಿ ಹಾಕ್ಕೊಟ್ಟು ನನ್ನ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ನಾನು ಒಂದು ರೌಂಡು ಮಾರ್ಕೆಟಿಗೆ ಬರಬೇಕಿತ್ತು. ಸೊ ಹಾಗಾಗಿ ನಮ್ಮ ಮೈಸೂರಿನ ದೇವರಾಜ ಮಾರ್ಕೆಟಿಗೆ ಬಂದೆ. ಇಲ್ಲಂತೂ ಈವ್ನಿಂಗು ತುಂಬ ರಶ್ ಇರುತ್ತೆ. ಇದರಲ್ಲಿ ಪಾರ್ಕಿಂಗ್ ಮಾಡೋಕ್ಕೆ ಫಸ್ಟು ನಾನು ಜಾಗ ಹುಡುಕಬೇಕು. ಒಂದು ಕಡೆ ಪಾರ್ಕಿಂಗ್ ಮಾಡಿ ಇನ್ನೊಂದು ಕಡೆ ಎಲ್ಲ ಸೊ ನಮ್ಗೆ ಏನು ಬೇಕೆಲ್ಲ ಐಟಮ್ಸ್ ತೊಗೋಬೇಕು, ಇಲ್ಲ ಅಂದರೆ ಆಗೋದೇ ಇಲ್ಲ. ಸೊ ಇದೊಂದು ಪ್ರಾಬ್ಲಮ್ ಇದೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ನನಗಂತೂ ಗೊತ್ತಿಲ್ಲ. ಕೆಲವೊಂದು ಐಟಮ್ಸು ಮಾರ್ಕೆಟ್ ಒಳಗಡೆ ಸಿಗುತ್ತೆ, ಇಲ್ಲ ಅಂದರೆ ಕೆಳಗಡೆ ಅಂದರೆ ಹೊರಗಡೆ ಎಲ್ಲ ಸಿಗುತ್ತೆ. ಸೊ ನಾನು ಫಸ್ಟು ಈಗ ತರಕಾರಿ ಹೂವು ಎಲ್ಲ ತೊಗೋಬೇಕಾಗಿರೋದ್ರಿಂದ ಮೇಯ್ನಾಗಿ ನಾನು ಮಾರ್ಕೆಟ್ ಒಳಗಡೆ ಹೋಗಬೇಕು. ಈಗಂತೂ ಎಲ್ಲರ ಮನೆ ರೋಡಲ್ಲಿ ಸೊಪ್ಪು ತರಕಾರಿ ಎಲ್ಲ ಸಿಗುತ್ತೆ. ಬಟ್ ಅಲ್ಲಿ ಅಷ್ಟು ಚೆನ್ನಾಗಿರಲ್ಲ, ಜೊತೆಗೆ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಬಟ್ ಇಲ್ಲಿ ಎಲ್ಲ ಥರ ಐಟಮ್ಸು ಚೆನ್ನಾಗಿ ಸಿಗುತ್ತೆ. ಆಪ್ಷನಲ್ ಇರುತ್ತೆ ನಮಗೆ, ಪ್ರೈಸು ಕೂಡ ಅಲ್ಲಿಗಿಂತ ಚೆನ್ನಾಗಿರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ. ಸೊ ಹಾಗಾಗಿ ಒಂದು ರೌಂಡು ವಾರಕ್ಕೊಂದು ಸಲ ಬಂದರೆ ನಮಗೆ ಒಳ್ಳೆಯದು. ಫಸ್ಟು ನಾನು ಮನ್ನಾರ್ಸಿಗೆ ಬಂದೆ, ಅಂದರೆ ಮನ್ನಾರ್ಸ್ ಮಾರ್ಕೆಟಿಗೆ ಬಂದೆ. ಕೆಲವೊಂದು ಬುಕ್ಸು ಪೆನ್ನು ಬೇಕಿತ್ತು, ಅದನ್ನೆಲ್ಲ ತೊಗೊಳ್ಳೋಣ ಅಂತ ಬಂದೆ. ಜೊತೆಗೆ ಕೆಲವೊಂದು ನಾನು ಶಾಂಪು ಕ್ರೀಮು ಎಲ್ಲ ಏನು ಯೂಸ್ ಮಾಡ್ತೀನಿ ಇಲ್ಲಿ ಕೂಡ ಚೆನ್ನಾಗಿರುತ್ತೆ. ಸೊ ಫಸ್ಟ್ ಅದನ್ನು ತೊಗೊಳ್ಳೋಣ ಅಂಥೇಳಿ ಅಲ್ಲಿಗೆ ಬಂದೆ. ಅದಾದಮೇಲೆ ಇನ್ನು ಹಿಂದ್ಗಡೆ ಪೂರ್ತಿ ನಮಗೆ ಬೇಕಾಗಿರುವಂಥ ಹಣ್ಣುಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ಒಂದು ರೌಂಡ್ ಹೋಗೋಣ ಅಂತೇಳಿ ಇಲ್ಲಿಗೆ ಬಂದೆ. ಸೊ ಇಲ್ಲೇ ಎಲ್ಲ ನೋಡಿಕೊಂಡು ಇಲ್ಲಿಂದನೇ ಒಳಗಡೆ, ಅಂದರೆ ಮಾರ್ಕೆಟ್ ಒಳಗಡೆ ಹೋಗುವಕ್ಕೆ ಇಲ್ಲಿ ಒಂದು ದಾರಿ ಇದೆ. ಸೊ ಅಲ್ಲಿಂದ ಆರಾಮಾಗಿ ಮಾರ್ಕೆಟ್ ಒಳಗಡೆ ಹೋಗ್ಬೋದು. ಸೊ ಮೇಯ್ನಾಗಿ ನಾನು ಮಾರ್ಕೆಟ್ ಬರೋದೇ ತರಕಾರಿ ಇಲ್ಲಾಂದರೆ ಹೂಗೆ. ಹಣ್ಣುಗಳು ಜಾಸ್ತಿ ಒಳಗಡೆ ತೊಗೊಳ್ಳಲ್ಲ. ಸೊ ಹೊರ್ಗಡೆನೇ ಎಲ್ಲ ರೀತಿಯ ವೆರೈಟೀಸ್ ಹಣ್ಣುಗಳು ಸಿಗುತ್ತೆ. ಸೊ ಹಾಗಾಗಿ ಮಾರ್ಕೆಟ್ ಒಳಗಡೆ ಬಂದೆ. ಸೊ ಮಾರ್ಕೆಟಲ್ಲಿ ಮೇಯ್ನಾಗಿ ನನಗೆ ಬೇಕಾಗಿದ್ದು ಹೂವು. ಸೊ ಯೂಶ್ವಲಿ ನಾನು ಕಟ್ಟಿರೋ ಹೂವನ್ನ ತೊಗೊಳ್ಳಲ್ಲ, ನಾನೇ ಮನೇಲಿ ಕಟ್ಟೋದ್ರಿಂದ. ಸೊ ಬಿಡಿ ಹೂವನ್ನೇ ಹೆಚ್ಚು ಇಷ್ಟಪಡೋದು. ಸೊ ಹಾಗಾಗಿ ಬಿಡಿ ಹೂವು ತೊಗೊಳ್ಳೋಣ ಅಂತೇಳಿ ಬಿಡಿ ಹೂವು ತೊಗೊಂಡೆ. ಫ್ರೆಶ್ಶಾಗಿ ಚೆನ್ನಾಗಿತ್ತು. ಇಲ್ಲೊಂದು 2-3 ಕಡೆ ಪರಿಚಯ ಇದ್ದಾರೆ. ಸೊ ಅಲ್ಲಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅಲ್ಲೇ ತೊಗೊಂಡೆ. ನೋಡಿ ಹೂ ರೈಟು ಸೊ ಒಂದಿನ ಜಾಸ್ತಿ ಇರುತ್ತೆ, ಒಂದಿನ ಕಡಿಮೆ ಇರುತ್ತೆ. ಮೊದಲಾದರೆ ನಾನು ಇಲ್ಲೇ ವರ್ಕ್ ಮಾಡ್ತಿದ್ದೆ, ಅಂದರೆ ದೊಡ್ಡಗಡೆಯರ ಹತ್ರ. ಸೊ ಆವಾಗ ಅಟ್ಲೀಸ್ಟ್ ಒಂದಿನ ಬಿಟ್ಟು ಒಂದಿನಾರು ಬಂದು ನೋಡ್ತಾ ಇದೆ, ತೊಗೋತಾ ಇದೆ. ಬಟ್ ಇವಾಗ ದೂರ ಇರೋದ್ರಿಂದ ಅಟ್ಲೀಸ್ಟು ವೀಕ್ಲಿ ಒನ್ಸ್ ಆದರೂ ಬರ್ತಾಯಿದ್ದೀನಿ. ತುಂಬ ಕಡೆ ಒಂದೊಂದು ಕಡೆ ಇದೆ. ಅಂದರೆ ಹೂಗಳು ಒಂದು ಕಡೆ ಚೆನ್ನಾಗಿದೆ, ಒಂದು ಕಡೆ ಹಳೆಯದು ಹೊಸದು ಎಲ್ಲ ಮಿಕ್ಸ್ ಮಾಡಿದ್ದಾರೆ. ಅದು ಅಲ್ಲದೆ ಇವಾಗ ಯಾವ ಥರ ಸ್ಕ್ಯಾಮ್ ಮಾಡ್ತಾಯಿದ್ದಾರೆ ಅಂದರೆ, ಹೂ ಮೇಲೆ ಕಲರ್ದು ಲೈಟ್ಸ್ಗಳನ್ನ ಆನ್ ಮಾಡಿಬಿಡ್ತಾರೆ. ಆ ಲೈಟ್ಗಳು ಆನ್ ಮಾಡೋದ್ರಿಂದ ಏನಾಗುತ್ತೆ, ಹೂವು ಒಳ್ಳೆ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಬಟ್ ಅದು ಹೊರಗಡೆ ಬಂದು ನೋಡಿದ್ರೆ ಎಲ್ಲ ಹಾಳಾಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಈ ಥರ ಮಾರ್ಕೆಟಲ್ಲಿ ಲೈಟ್ ಎಲ್ಲೆಲ್ಲ ಹಾಕಿರ್ತಾರೆ ಅಲ್ಲೇ ಒಂದು ಸಲ ಹೂ ಎತ್ತಿ ಒಂದು ಕಡೆ ಇಟ್ಟು ನೋಡಿ. ಸೊ ಅವಾಗ ತೊಗೊಳ್ಳಿ. ತುಂಬ ಜನಕ್ಕೆ ಇದು ಗೊತ್ತಾಗಲ್ಲ, ತೊಗೊಂಡೋಗ್ತಾರೆ. ಬಟ್ ಮನೇಲೆಲ್ಲ ಹಾಳಾಗಿರುತ್ತೆ. ಯಾಕೆಂದರೆ ನಾನು ಒಂದು ಸಲ ಅದೇ ಥರ ತೊಗೊಂಡಿದ್ದೀನಿ. ಸೊ ಮನೇಲಿ ಬಂದು ನೋಡಿದಾಗ ಎಲ್ಲ ಮಿಕ್ಸ್ ಆಗಿತ್ತು ಹೂವು, ಜೊತೆಗೆಲ್ಲ ಸ್ವಲ್ಪ ಕಪ್ಪಾಗಿತ್ತು. ಸೊ ಹಾಗಾಗಿ ಹೇಳ್ತಾ ಇರೋದು. ಸಾಮಾನ್ಯವಾಗಿ ಸಾಮಂತಿಗೆ ಹೂವು ಗೊತ್ತಾಗುತ್ತೆ. ಬಟ್ ಈ ಥರ ಮಾಡೋದೇ ಹೆಚ್ಚು ಅವರು ರೋಸಲ್ಲಿ ಮತ್ತು ಕಲ್ಲರ್ ಸಾಮಂತಿಗೆ ಹೂವು ಬರುತ್ತಲ್ಲ ಅದರಲ್ಲಿ ಈ ಥರ ಮಾಡೋದು. ಇನ್ನು ಇದು ಬಂದು ಎಲ್ಲ ಹಾರಗಳು. ಸೊ ಹಾರಗಳಂತೂ ಇವಾಗಂತೂ ಒಂದಕ್ಕಿಂತ ಒಂದು ಸೂಪರಾಗಿದೆ. ನೋಡೋಕ್ಕಂತೂ ತುಂಬಾ ಖುಷಿಯಾಗುತ್ತೆ. ಹಾರ ಮಾಡೋರು ಕೂಡ ಜಾಸ್ತಿ ಆಗಿದ್ದಾರೆ. ಪ್ಲಸ್ ವೆರೈಟಿ ಆಫ್ ಹೂವಿನ ಹಾರಗಳಂತೂ ಚೆನ್ನಾಗಿ ಸಿಗುತ್ತೆ. ನನಗಂತೂ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ಇನ್ನು ನನ್ನ ಕೆಲಸ ಅಂತೂ ಮುಗೀತು. ಇನ್ನು ಒಂದು ರೌಂಡ್ ಹಾಕಿ ಇನ್ನು ಹೊರಗಡೆ ಬಂದು, ಇನ್ನು ಹೊರಗಡೆ ಏನಾದ್ರು ತೊಗೊಳೋದಿದ್ರೆ ಅಲ್ಲೊಂದು ಸಲ ನೋಡಿಕೊಂಡು ಹೊರಡೋದು ಅಷ್ಟೇ. ಸೊ ಇಲ್ಲಿ ಬಂದರೆ ಏನು ಗೊತ್ತಾ, ನಮ್ಮ ಮೈಂಡಲ್ಲಿ 1-2 ಐಟಮ್ಸ್ ಅಂತ ಇರುತ್ತೆ. ಬಟ್ ಇಲ್ಲಿಗೆ ಬಂದಮೇಲೆ ನಾವು ಎಲ್ಲ ರೀತಿ ನೋಡ್ತೀವಲ್ವ. ಸೊ ಅದ್ರ ಜೊತೆಗೆ ಏನು ಐಟಮ್ ನಾವು ತೊಗೊಳಕ್ಕೆ ಬಂದಿರ್ತೀವಿ, ಅದ್ರ ಜೊತೆಗೆ 2-3 ತೊಗೊಂಡೋಗಿರ್ತೀವಿ. ಬಟ್ ಯಾವುದು ಏನು ವೇಸ್ಟ್ ಆಗುವಂಥದ್ದಲ್ಲ, ಮನೆಗೆ ಯೂಸ್ ಆಗುವಂಥದ್ದು. ಬಟ್ ನಮ್ಮ ಒಂದು ಬಜೆಟ್ ಏನಿರುತ್ತೆ, ಸೊ ಇಷ್ಟು ಅಂತ ಅಂದ್ಕೊಂಡಿರ್ತೀವಿ, ಬಟ್ ಜಾಸ್ತಿ ಆಗಿರುತ್ತೆ ಅಷ್ಟೇ. ಇನ್ನು ಹೊರಗಡೆ ಬಂದರೆ ಇದು ಚಿಕ್ಕ ಗಡಿಯಾರ. ಇಲ್ಲಂತೂ ಸುತ್ತ ಆ್ಯಕ್ಚುಲಿ ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಎಲ್ಲ ಥರ ತರಕಾರಿ, ಹಣ್ಣು, ಸೊಪ್ಪಿಂದ ಪ್ರತಿಯೊಂದು ಕೂಡ ಇಲ್ಲಿ ಹಾಕ್ಕೊಂಡಿರ್ತಾರೆ. ಇವರೆಲ್ಲ ರೈತರು ಡೈರೆಕ್ಟಾಗಿ ಅವರ ಒಂದು ಬೆಳೆದಿರೋದನ್ನ ತಂದು ಇಲ್ಲಿ ಮಾರುವಂಥದ್ದು. ಇದೆಲ್ಲ ಏನು ಅಂದರೆ ಹಬ್ಬ ಹರಿದಿನಗಳಲ್ಲಿ ಇವ್ರಿಗಂತೂ ತುಂಬ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಅಂದರೆ ಒಳಗಡೆ ಹೋಗಿ ಸೊ ಅಲ್ಲಿ ಐಟಮ್ಸ್ ಎಲ್ಲ ತೊಗೊಂಡು ಹೊರಗಡೆ ಬರೋ ಬದಲು
ಇಲ್ಲೇ ಚೆನ್ನಾಗಿ ಸಿಗುತ್ತೆ. ವೀಕೆಂಡ್ಸಲ್ಲೂ ಅಷ್ಟೇ ತುಂಬ ರಶ್ ಇರುತ್ತೆ ನೋಡುವ. ಸೊ ನಮಗಂತೂ ಏನು ಬೇಡ, ಯಾಕಂದರೆ ಒಳಗಡೆ ಬರ್ಬೇಕಾದ್ರೆ ನನಗೇನು ಬೇಕೆಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನು ನನ್ನ ಮಗಳು ಬಂಗಾರಪೇಟೆಯಲ್ಲಿ ಮಸಾಲೆ ಪುರಿ ಬೇಕು ಅಂತ ಕೇಳಿದ್ಲು. ಸರಿ ಅಂತೇಳಿ ಅಲ್ಲಿ ಮಸಾಲೆ ಪುರಿ ತೊಗೊಳ್ಳೋಣ ಅಂತೇಳಿ ಮಸಾಲೆ ಪುರಿ ಪ್ಯಾಕ್ ಮಾಡಿಸ್ಕೊಂಡು, ಇಲ್ಲಿ ಒಂದು ಗಾಡಿಯಲ್ಲಿ ಸೊಪ್ಪೆಲ್ಲ ಚೆನ್ನಾಗಿ ಮಾರ್ತಾರೆ. ಸೊ ನನಗೆ ಅಲ್ಲಿ ಸೊಪ್ಪು ಫ್ರೆಶ್ಶಾಗಿ ಸಿಗುತ್ತೆ, ಜೊತೆ ಕಡಿಮೆಯಾಗೂ ಸಿಗುತ್ತೆ. ಸೊ ಹಾಗಾಗಿ ಸೊಪ್ಪು ತೊಗೊಳ್ಳೋಣ ಅಂತೇಳಿ ಸೊಪ್ಪೆಲ್ಲ ತೊಗೊಂಡು ನಾನು ಅಲ್ಲಿಂದ ಇನ್ನು ಹೊರಟೆ. ಸೊ ಅಲ್ಲಿಂದ ನಮಗೆ ಅರಸು ರೋಡ್ ದಾಟಿ ಬರೋದೇ ಒಂದು ತಲೆನೋವು. ಸೊ ಅಂತೂ ಇಂತೂ ಬಂದಿದ್ದಾಯಿತು. ಇನ್ನು ಮಸಾಲೆ ಪುರಿ ಸೊ ಡಿಫ್ರೆಂಟಾಗಿರುತ್ತೆ ಬಂಗಾರಪೇಟೆಯಲ್ಲಿ, ಅಲ್ಲೇ ಕೂತ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ನನ್ನ ಮಗಳನ್ನ ಕರ್ಕೊಂಡು ಹೋಗೋಕ್ಕಾಗಲಿಲ್ವಲ್ಲ, ಸೊ ಹಾಗಾಗಿ ಮನೆಗೆ ತಂದೆ. ಅವಳಂತೂ ಫುಲ್ಲು ಖುಷಿಯಿಂದ ಆರಾಮಾಗಿ ತಿಂದಳು. ಇನ್ನು ನಾನಂತೂ ಬೆಳಗ್ಗೆಯಿಂದ ಓಡಾಡಿ ಸಾಕಾಗಿತ್ತು, ನನಗೇನು ಊಟನೂ ಏನು ಬೇಡ ಅಂತ ಅನ್ನಿಸ್ತಿತ್ತು. ಸೊ ಹಾಗಾಗಿ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.